ಅವನಿಗೆ ಮದುವೆಯಾಗಿ ಮಕ್ಕಳಿದ್ರು. ಆದರೂ ಕೂಡ ಮದುವೆಯಾಗಿ ಮಕ್ಕಳಿರುವಂಥ ಹೆಣ್ಣಿನ ಹಿಂದೆ ಬೆನ್ನು ಹತ್ತಿದ. ಅವಳು ಇಲ್ಲ ಅಂತಂದ್ಲು. ಪರಪುರುಷನ ಸಹವಾಸ ನಂಗೆ ಬೇಡ ಅಂತಂದ್ಲು. ಆದರೆ ಇವನು ಅಷ್ಟಂದಿದ್ದೇ ತಡ ಕತ್ತು ಕೊಯ್ದು ಕೊಲೆ ಮಾಡಿಬಿಡ್ತಾನೆ. ಎಲ್ಲಾಗಿದ್ದ ಸ್ಟೋರಿ ಇದು, ಇಲ್ಲಿದೆ ನೋಡಿ. ಪ್ರೀತ್ಸೆ ಪ್ರೀತ್ಸೆ ಎನ್ನುತ್ತಲೇ ಮಹಿಳೆಯ ಹತ್ಯೆ. ಇದು 3 ಮಕ್ಕಳ ತಾಯಿಯ ಹಿಂದೆ ಬಿದ್ದವನ ಕಥೆ. ಮಹಿಳೆಯನ್ನು ಕೊಂದ ವ್ಯಕ್ತಿ ಪೊಲೀಸ್ ಅತಿಥಿ. ಹೌದು, ಫೋಟೋದಲ್ಲಿರುವ ಈ ಮಹಿಳೆಯ ಹೆಸರು ಫಿರ್ದೌಸ್ ಬಾನು. ನಗರದ ಚಂದ್ರ ಲೇಔಟ್ ಬಳಿಯ ಗಂಗೋಡ್ಡನಹಳ್ಳಿ ನಿವಾಸಿಯಾದ ಈಕೆಗೆ ಮದುವೆಯಾಗಿ 3 ಮಕ್ಕಳಿದ್ದಾರೆ. ಮನೆ ಕೆಲಸ ಮಾಡುತ್ತಾ ಜೀವನ ನಡೆಸ್ತಾ ಇದ್ದ ಈಕೆಯ ಹಿಂದೆ ಬಿದ್ದವನೇ ಹಫೀಜ್. ಪ್ರೀತ್ಸೆ ಪ್ರೀತ್ಸೆ ಅಂತ ಹಿಂದೆ ಬಿದ್ದವನು ನಡು ರಸ್ತೆಯಲ್ಲೇ ಮಹಿಳೆಯ ನೆತ್ತರು ಹರಿಸಿದ್ದಾನೆ. ಈ ಕ್ರೈಮ್ ಸ್ಟೋರಿ ಹಿಂದೊಂದು ಲವ್ ಸ್ಟೋರಿ ಇದೆ. ಹಿಂದೆ ಬಿದ್ದ ಪಾಗಲ್ ಪ್ರೇಮಿಯ ಪ್ರೀತಿಯನ್ನ ಫಿರ್ದೌಸ್ ಬಾನು ನಿರಾಕರಿಸಿದ್ರು. ಇದರಿಂದ ಕೆರಳಿದ ಹಫೀಜ್ ಫಿರ್ದೌಸ್ ಬಾನುಳನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಮೃತ ಫಿರ್ದೌಸ್ ಬಾನುಗೆ ಈಗಾಗಲೇ ಮದುವೆಯಾಗಿ 3 ಮಕ್ಕಳಿದ್ದಾರೆ. ಮನೆ ಕೆಲಸಕ್ಕೆ ಹೋಗಿ ಬರುವ ವೇಳೆ ಹಫೀಜ್ ಪರಿಚಯವಾಗಿ ಇಬ್ಬರ ನಡುವೆ ಸ್ನೇಹ ಸಲುಗೆ ಬೆಳೆದಿತ್ತು. ಈ ವಿಚಾರ ಫಿರ್ದೌಸ್ ಬಾನು ಮನೆಯವರಿಗೆ ಗೊತ್ತಾಗಿದ್ದು ಆಕೆಯ ಪೋಷಕರು ಬುದ್ಧಿ ಹೇಳಿ ಹಫೀಜ್ ಸ್ನೇಹ ಬಿಡಿಸಿದ್ರಂತೆ. ಮನೆಯವರ ಮಾತು ಕೇಳಿದ ಫಿರ್ದೌಸ್ ಬಾನು ಇತ್ತೀಚೆಗೆ ಹಫೀಜ್ ಜೊತೆಗೆ ಮಾತನಾಡೋದನ್ನ ನಿಲ್ಲಿಸಿ ಅವಾಯ್ಡ್ ಮಾಡಿದ್ಲಂತೆ. ಇದರಿಂದ ಕುಪಿತಗೊಂಡ ಹಫೀಜ್ ಗಲಾಟೆ ಕೂಡ ಮಾಡಿದ್ನಂತೆ. ನಂತರ ಇಬ್ಬರ ವಿಚಾರ ಪೊಲೀಸ್ ಠಾಣೆಗೆ ಹೋಗಿದ್ದು ಮುಚ್ಚಳಿಕೆ ಬರೆಸಿಕೊಂಡು ಕಳಿಸಿದ್ರಂತೆ. ಆದ್ರೆ ನಿನ್ನೆ ಫಿರ್ದೌಸ್ ಬಾನು ಕೆಲಸ ಮುಗಿಸಿ ವಾಪಸ್ ಬರುವಾಗ ಹಫೀಜ್ ಎದುರಾಗಿ ಗಲಾಟೆ ಮಾಡಿದ್ದಾನೆ. ಈ ವೇಳೆ ತಾನು ತಂದಿದ್ದ ಚಾಕುವಿನಿಂದ 5-6 ಕಡೆಗೆ ಇರಿದು ಕೊಲೆ ಮಾಡಿದ್ದಾನೆ. ಮಹಿಳೆ ಕೊಲೆ ಬಗ್ಗೆ ಕೇಸ್ ದಾಖಲಿಸಿದ ಚಂದ್ರ ಲೇಔಟ್ ಪೊಲೀಸರು ಆರೋಪಿ ಹಫೀಜ್ನನ್ನ ಬಂಧಿಸಿದ್ದಾರೆ. ಓರ್ವ ಮಹಿಳೆ ತನ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಆಕೆಗೆ ಚಾಕುವಿಂದ ಸುಮಾರು ಒಂದು 7 ಬಾರಿ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿಯಾಗಿರ್ತಾನೆ ಅನ್ನೋ ಮಾಹಿತಿ ನಮ್ಮ ಪೊಲೀಸ್ ಠಾಣೆಗೆ ಬಂದ ಮೇರೆಗೆ ಅಲ್ಲಿ ಪೊಲೀಸರು ಹೋಗಿ ನೋಡಲಾಗಿ ಅಲ್ಲಿ ಲೇಡಿ ಒದ್ದಾಡ್ತಾ ಇರುವಾಗ ಅವರ ಅಕ್ಕ ಏನಿರ್ತಾರೆ ಅವರು ಒಂದು ಆಟೋದಲ್ಲಿ ಅಲ್ಲೇ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡಿರ್ತಾರೆ. ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಸಾಗಿಸುವಂಥ ಸಂದರ್ಭದಲ್ಲಿ ಆ ಲೇಡಿ ಮೃತಪಟ್ಟಿರೋ ಬಗ್ಗೆ ಮಾಹಿತಿ ನಮಗೆ ಲಭ್ಯ ಆದ ಮೇರೆಗೆ ನಾವೊಂದು ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣನ ದಾಖಲು ಮಾಡಿಕೊಂಡು ಆರೋಪಿಯ ಪತ್ತೆಗೆ ಪ್ರಯತ್ನ ಮಾಡಲಾಗಿದೆ. ಇನ್ನು ಆರೋಪಿ ಹಫೀಜ್ಗೂ ಕೂಡ ಮದುವೆಯಾಗಿ ಮಕ್ಕಳಿದ್ದಾರೆ. ಈತ ಗ್ಯಾರೇಜ್ ಒಂದರಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ. ಹೀಗಿದ್ರೂ ವಿವಾಹಿತ ಮಹಿಳೆ ಸಲುಗೆ ಬೆಳೆಸಿದ ಭೂಪನಿಗೆ ಪೊಲೀಸರ ಅತಿಥಿಯಾಗಿದ್ದಾನೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.